ಕಳೆದ 20 ವರ್ಷಗಳಿಂದ ಧಾರ್ಮಿಕ ಚಿಂತಕರು ಹಾಗೂ ಮಹಾನ್ ಪುರುಷರು ಸ್ಮರಿಸುವ ನಿಮಿತ್ತವಾಗಿ ಉಗರ್ಖುರ್ದ ಪಟ್ಟಣದ ಗುರುದೇವಾಶ್ರಮದಲ್ಲಿ ಸತ್ಸಂಗ್ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಅದರಂತೆ ಇದೇ ಏಪ್ರಿಲ್ ದಿನಾಂಕ 6ರಿಂದ 8ರವರೆಗೆ ಸತ್ಸಂಗ್ ಕಾರ್ಯಕ್ರಮ ನಡೆಯಲಿದೆ ಎಂದು ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿ ಹೇಳಿದರು. ಬುಧವಾರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, 3 ದಿನ ವಿವಿಧ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸೇರಿ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗಲಿದ್ದಾರೆ. ಪ್ರಸ್ತುತವಾಗಿ ವಿಜ್ಞಾನ ಬಹಳ ಮುಂದುವರೆದಿದೆ. ವಿಜ್ಞಾನದಿಂದ ಅವಶ್ಯ ಮಾಹಿತಿ ಜೊತೆಗೆ ಧಾರ್ಮಿಕವಾಗಿಯೂ ಕೂಡ ಮಹಾನ್ ಪುರುಷರನ್ನು ನೆನೆದು ಅವರ ತತ್ವಗಳನ್ನು ಯುವ ಪೀಳಿಗೆಗೆ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಇನ್ನು ಈ ಸಮಯದಲ್ಲಿ ರಾಜು ದಾನೋಳೆ, ಮಹಾದೇವ್ ಕಟಗೇರೆ, ಮಹಾದೇವ್ ವಡ್ಗಾವೆ, ಸುರೇಶ್ ಥಬಾಜೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಗಾರ್ಖುರ್ದ್ ಗ್ರಾಮದಲ್ಲಿ ಗುರುದೇವ ಆಶ್ರಮದಲ್ಲಿ ಪ್ರತಿ ವರ್ಷ ಈ ಕಳೆದ 20 ವರ್ಷಗಳಿಂದ ಇಲ್ಲೊಂದು ಸತ್ಸಂಗ ಸಮಾವೇಶ ಮಾಡ್ತಾ ಇದ್ದೇವೆ. ಕಳೆದ ಈ ಒಂದು ವರ್ಷದಲ್ಲಿ ಪ್ರತಿ ವರ್ಷದ 3 ದಿನ ಈ ಕಾರ್ಯಕ್ರಮ ನಡೀತದೆ. ದಿನಾಂಕ ಸೋಮವಾರ 6/4/2026ರಿಂದ ಬುಧವಾರ ದಿನಾಂಕ 8/4/2026ರವರೆಗೆ. ಈ ಸಮಯ ಸಾಯಂಕಾಲ 6:30 ಗಂಟೆಗೆ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರು ಇವತ್ತು ದಿನಾಂಕ 6 ವಿಷಯ ಭಾರತೀಯ ಸಂಸ್ಕೃತಿ. ಈ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಮಾಡುವ ಪೂಜ್ಯರು ಶ್ರೀಮನಿಪ್ರ ಪೂಜ್ಯ ಶ್ರೀ ಗುರುಚನ್ನಬಸವ ಮಹಾಸ್ವಾಮಿಗಳು, ವಿರಕ್ತ ಮಠ ಬೀಳೂರು. ಪಪು ಜಗದ್ಗುರು ಜಗತ್ ಪೂಜ್ಯ ಸ್ವಸ್ತಿ ಶ್ರೀ ಜೀನ್ಸೇನ್ ಭಟ್ಟಾರಕರ್ ಪಟ್ಟಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ನಾಂದಣಿ. ಪೂಜ್ಯ ಬ್ರಹ್ಮಚೈತನ್ಯ ಸದ್ಗುರು ಹರಿಭಕ್ತ ಪಾರಾಯಣ ಶ್ರೀ ಪ್ರಭುರಾಜ್ ವಾಸ್ಕರ್ ಮಹಾರಾಜರು, ಪಂಢರಪುರ. ಪೂಜ್ಯ ಶ್ರೀ ಜ್ಞಾನಾನಂದ ಸ್ವಾಮಿಗಳು, ಜ್ಞಾನಯುಗಾಶ್ರಮಿ, ವಿಜಯಪುರ. ಪೂಜ್ಯ ಶ್ರೀ ಸಿದ್ಧಪ್ರಸಾದ ಸ್ವಾಮಿಗಳು, ಗುರುದೇವಾಶ್ರಮ, ಚಿಂಚಲಿ. ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಸಾನ್ನಿಧ್ಯ. ಉದ್ಘಾಟನೆ ಮಾನ್ಯ ಶ್ರೀ ಚಂದನ ಸಾಹೇಬರು, ಶಿರಗಾಂವ್ಕರ್, ವ್ಯವಸ್ಥಾಪಕ ನಿರ್ದೇಶಕರು, ಸಕ್ಕರೆ ಕಾರ್ಖಾನೆ, ಉಗಾರ್ಖುರ್ದ್. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಶ್ರೀ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್, ಮಾಜಿ ಸಚಿವರು ಹಾಗೂ ಅಥಣಿ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಬರ್ತಾರೆ. ಅವತ್ತು ದಾಸೋಹ ಸೇವೆಯನ್ನು ನಮ್ಮ ವಿರೂಪಾಕ್ಷರ ಹುಳ್ಳಳ್ಳಿಯವರು ನೆರವೇರಿಸ್ತಾರೆ. ಇದು 6ನೇ ತಾರೀಕು ಏಪ್ರಿಲ್. ಅದರಂತೆ 7ನೇ ತಾರೀಕು ವಿಷಯ ಆಹಾರ ಮತ್ತು ಆರೋಗ್ಯ. ಅವತ್ತು ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು, ಕೃಷ್ಣ ಕಿತ್ತೂರು, ಗುರುದೇವಾಶ್ರಮ, ಐನಾಪುರ. ಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು, ಗುರುದೇವಾಶ್ರಮ, ಹುಲ್ಯಾಳ. ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳು, ಗುರುದೇವಾಶ್ರಮ, ಬಾಲಗಾಂವ್, ಯೋಗಾಚಾರ್ಯರವರು. ಪೂಜ್ಯ ಶ್ರೀ ನಾಗಲಿಂಗ ಸ್ವಾಮಿಗಳು, ಸಿದ್ಧಾರೂಢ ಮಠ, ಕಾಡಾಪುರ. ಪೂಜ್ಯ ಶ್ರೀ ಹರಿಭಕ್ತ ಪಾರಾಯಣ ಸುಭಾಷ್ ಶೇವಾಳೆಯವರು, ಮಹಾರಾಜರು, ಅಧ್ಯಾತ್ಮ ಚಿಂತಕರು, ಮಳವಾಡ. ಅವತ್ತು ವಿಶೇಷಪ್ಪ ಅಂತಂದರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀ ಪ್ರಭಾಕರ್ ಕೋರೆ ಅವರು, ಮಾಜಿ ಸಂಸದರು, ಗೌರವಾಧ್ಯಕ್ಷರು, KL ಈ ಸಂಸ್ಥೆಯ ಅವರು ಬರ್ತಾರೆ. ಅದರಂತೆ ಸ್ತ್ರೀ ತಜ್ಞರಾಗಿರುವಂಥ ನಮ್ಮ ಡಾಕ್ಟರ್ ಸೋಮಶೇಖರ್ ಪಾಟೀಲ್ ಅವರು ಬರ್ತಾರೆ. ನೇತ್ರ ತಜ್ಞರಾದಂಥ ಮಿರಜ್ ಡಾಕ್ಟರ್ ಕುನಾಲ್ ಪಾಟೀಲ್ ಅವರು ಬರ್ತಾರೆ. ಅವತ್ತು ದಾಸೋಹ ಸೇವೆ ಶ್ರೀ ನಾಗನಾಥ್ ಸಂಘಾಯ್ ಅವರು ನಡೆಸಿಕೊಡ್ತಾರೆ. ಅದರಂತೆ ತಾರೀಖು 8/4/2026ರಂದು ಸಂಜೆ 6:30ಕ್ಕೆ ವಿಷಯ ಮಾತೃಪಿತೃಭಕ್ತಿ. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿರುವ ಪೂಜ್ಯರು ಮಹೇಶಾನಂದ ಮಹಾಸ್ವಾಮಿಗಳು, ಭಕ್ತಿ ಯೋಗಾಶ್ರಮ, ಹಂಚನಾಳ್ ಹಾಗೂ ತಾರದಾಳ. ಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳು, ಗುರುದೇವಾಶ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಾನು ಉಗಾರದಲ್ಲಿ ಒಂದು ಸ್ವಲ್ಪ ಪತ್ರಿಕೆ ಕೊಟ್ಟಿದ್ದೇವೆ. ನಿರಂತರ ದಾಸೋಹಿಗಳತ್ತು ಮಾಡಿದ್ದೇವೆ. ಅವ್ರ ಮನೆಗೆ ಅಷ್ಟೇ ದಾಸೋಹ ಸಂಬಂಧ ಹೋಗೀನಿ. ಆದರೆ ಈ ಕಾರ್ಯಕ್ರಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಬರಬೇಕು. ಇದೊಂದು ನಮ್ಮೆಲ್ಲರ ಒಂದು ಭಕ್ತಿಯ ಸಮಾವೇಶ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪೂಜ್ಯರ ಮತ್ತು ಅವರ ಆಶೀರ್ವಚನ ದರ್ಶನ ತಗೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಈ ಮೂಲಕವಾಗಿ ಈ ಎಲ್ಲ ಕಾಗವಾಡದ ಸುತ್ತಮುತ್ತ ಇರುವ ಪರಿಸರದ ಎಲ್ಲ ಹಳ್ಳಿಗಳಿಗೆ ನಾನು ಅವರಿಗೆ ಆಮಂತ್ರಣ ಮಾಡ್ತೀನಿ. ತಾವೆಲ್ಲರೂ ಬರಬೇಕಾಗಿ. ಉದ್ದೇಶ ಏನಂತ ಭಾರತೀಯರು ನಾವು ಧಾರ್ಮಿಕ ಚಿಂತಕರು, ರಾಷ್ಟ್ರ ಪುರುಷರನ್ನು ಸ್ಮರಣೆ ಮಾಡುವಂಥದ್ದು. ಅವರು ಹೇಳಿಕೊಟ್ಟಂಥ ವಿಚಾರನ್ನು ನಾವು ಮತ್ತೆ ಹಂಚಿಕೊಂಡು ಆ ರೀತಿ ನಮ್ಮ ಬದುಕನ್ನು ನಾವು ಕಟ್ಕೋಬೇಕಾಗಿದೆ. ಶಾಂತಿಯಲ್ಲಿ ಅದಂದರೆ ಸಂಪತ್ತಿನಲ್ಲಿ ಕೋಟಿ ಲಕ್ಷದಲ್ಲಿ ಶಾಂತಿ ಇಲ್ಲ. ಶಾಂತಿ ಇರೋದು ಮಹಾತ್ಮರ
ಮಾತಿನಲ್ಲಿ, ಧರ್ಮದ ಒಂದು ಮಾತಿನಲ್ಲಿದೆ. ಅವ್ರೇನು ನಮಗೆ ಹಾಕಿಕೊಟ್ಟಾರ, ಚಿಂತಕ ಮಹಾತ್ಮರನ್ನು ಅವ್ರು ಹೇಳಿದ ಮಾತನ್ನು ಚಿಂತನ ಮಂಥನ ಮಾಡೋದು, ನಮ್ಮ ಬದುಕನ್ನು ಆ ರೀತಿ ಸಾಗಿಸಿ ಶಾಂತಿ ಪಡೆಯೋದು, ನಾವೆಲ್ಲರೂ ಕೂಡಿ ನಾವು ಭಾರತೀಯರನ್ನಂತ ಒಂದು ಸಂದೇಶ ಕೊಡೋದು ಈ ಮೂಲಕವಾಗಿ. ಇದ್ರ ಒಳಗೆ